2026 3 ಮಾರ್ಚ್ರಂದು ಸಂಭವಿಸಲಿರುವ ಚಂದ್ರಗ್ರಹಣದಿಂದ ಲಕ್ಷ ಕೋಟಿ ಕೊಟ್ಟರೂ ಈ 5 ರಾಶಿಗಳ ಅದೃಷ್ಟವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಅದೃಷ್ಟವನ್ನು ಬರೋಬ್ಬರಿ 70 ವರ್ಷಗಳ ಕಾಲ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ರಾಶಿಯವರಿಗೆ ಹಿಂತಿರುಗಿ ನೋಡುವ ಪ್ರಸಂಗವೇ ಇರುವುದಿಲ್ಲ. ಏಕೆಂದರೆ ಈ ಗ್ರಹಣ ಸಾಮಾನ್ಯವಾದದ್ದಲ್ಲ. ಗ್ರಹಣ ಎಂದಾಕ್ಷಣ ಅನೇಕರು ಏನೋ ಅನಾಹುತ ಸಂಭವಿಸುತ್ತದೆ, ಕಷ್ಟಗಳು ಬರುತ್ತವೆ ಎಂದು ಭಯಪಡುತ್ತಾರೆ. ಆದರೆ ಅದು ವಾಸ್ತವವಲ್ಲ. ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ ಗ್ರಹಣ ಎಂದರೆ ಒಂದು ಹಳೆಯ ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಪ್ರಾರಂಭವಾಗುವ ಸಂಕೇತ. ನಮ್ಮ ಜೀವನದಲ್ಲಿ ಸಂಗ್ರಹವಾಗಿರುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಬದಲಾವಣೆಯತ್ತ ಕೊಂಡೊಯ್ಯುವ ಒಂದು ಶಕ್ತಿಶಾಲಿ ಪ್ರಕ್ರಿಯೆ. ಈ ಬಾರಿ ಬರಲಿರುವ ಗ್ರಹಣ ನಮ್ಮೊಳಗಿನ ಕೆಟ್ಟದ್ದನ್ನು ಒಳ್ಳೆಯದಾಗಿ ಪರಿವರ್ತಿಸಲಿದೆ. ಪ್ರಮುಖವಾಗಿ 5 ರಾಶಿಗಳ ಜೀವನದಲ್ಲಿ ಈ ಗ್ರಹಣ ಒಂದು ದೊಡ್ಡ ಅದೃಷ್ಟವನ್ನು ತರಲಿದೆ. ಗ್ರಹಣದ ನಂತರ ಅದ್ಭುತ ಯೋಗಗಳು ಬರಲಿವೆ. ಇಷ್ಟು ದಿನ ಅನುಭವಿಸಿದ ಕಷ್ಟಗಳು, ಆರ್ಥಿಕ ತೊಂದರೆಗಳು ದೂರವಾಗಿ ಐಶ್ವರ್ಯವು ಹೆಚ್ಚಾಗಲಿದೆ. ಈ ರಾಶಿಗಳು ಜನರು ಗ್ರಹಣವನ್ನು ಗಂಡಾಂತರವೆಂದು ಭಾವಿಸದೆ ತಮ್ಮ ಅಭಿವೃದ್ಧಿಗೆ ಸಿಕ್ಕಿದ ಅವಕಾಶವೆಂದು ಭಾವಿಸಬೇಕು. ಗ್ರಹಣದ ನಂತರ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗಿ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ರಾಜಯೋಗ ಪ್ರಾರಂಭವಾಗುತ್ತದೆ. ಉದ್ಯೋಗಗಳಲ್ಲಿ ಬಡ್ತಿಗಳು, ವ್ಯಾಪಾರಗಳಲ್ಲಿ ಲಾಭಗಳು ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಭಯ ಮತ್ತು ಆತಂಕಗಳನ್ನು ಬಿಟ್ಟು ಸಕಾರಾತ್ಮಕ ದೃಷ್ಟಿಕೋನದಿಂದ ಇದ್ದರೆ ಈ ಗ್ರಹಣವು ಜೀವನವನ್ನು ತಿರುವುಗೊಳಿಸಿ 70 ವರ್ಷಗಳ ಕಾಲ ಅಂತ್ಯವಿಲ್ಲದ ಅದೃಷ್ಟವನ್ನು ನೀಡುತ್ತದೆ. ಇದು ಕೇವಲ ಒಂದು ಅಂತ್ಯವಲ್ಲ, ನಿಮ್ಮ ಯಶಸ್ಸಿಗೆ ಹೊಸ ಆರಂಭ. ಈ ಚಂದ್ರಗ್ರಹಣದಿಂದ ಈ 5 ರಾಶಿಗಳಿಗೆ ಜೀವನದುದ್ದಕ್ಕೂ ರಾಜಯೋಗ, ಲಕ್ಷ್ಮಿಯೋಗ ಮುಂದುವರಿಯುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೋಡೋಣ ಯಾವ ರಾಶಿಯವರಿಗೆ ಗ್ರಹಣದ ನಂತರ ಅದ್ಭುತ ಯೋಗ ಬರಲಿದೆ ಎಂಬುದನ್ನು. ಈ ವಿಡಿಯೋದಲ್ಲಿ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡುವುದನ್ನು ಮರೆಯದಿರಿ. ನಿಮ್ಮ ಮನೆ ಏಳಿಗೆಯನ್ನು ನೀವು ಬಯಸುವುದಾದರೆ ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ ಎಂದು ಕಾಮೆಂಟಲ್ಲಿ ಬರೆಯಿರಿ. 2026 ಮಾರ್ಚ್ 3ರಂದು ಸಂಭವಿಸುವ ಈ ಚಂದ್ರಗ್ರಹಣ ಒಂದು ವಿಶಿಷ್ಟ ಗ್ರಹಣ. ಇದು ಫಾಲ್ಗುಣ ಪೂರ್ಣಿಮಾ ಅಂದರೆ ಹೋಳಿ ಪೂರ್ಣಿಮೆಯಂದು ಸಿಂಹ ರಾಶಿಯ ಪೂರ್ವ ನಕ್ಷತ್ರದಲ್ಲಿ ಸಂಭವಿಸುತ್ತದೆ. ಇದರ ಪ್ರಭಾವ ವಿಶ್ವದಾದ್ಯಂತ ಇರುತ್ತದೆ. ಸಾಮಾನ್ಯವಾಗಿ ಹೋಳಿ ಎಂದರೆ ಬಣ್ಣಗಳ ಹಬ್ಬ. ಎಲ್ಲರೂ ಒಟ್ಟಾಗಿ ಉತ್ಸಾಹದಿಂದ ಬಣ್ಣಗಳನ್ನು ಹಚ್ಚಿಕೊಂಡು ಆಡುವುದು ವಾಡಿಕೆ. ಆದರೆ ಈ ಬಾರಿ ಪೂರ್ಣಿಮೆಯ ಜೊತೆಗೆ ಗ್ರಹಣ ಬಂದಿದೆ. ಆದ್ದರಿಂದ ಈ ದಿನ ಬಣ್ಣಗಳನ್ನು ಹಚ್ಚಿಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ. ಗ್ರಹಣದ ಸಮಯದಲ್ಲಿ ಪ್ರಕೃತಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ. ಪ್ರತಿದಿನ ಬಣ್ಣಗಳನ್ನು ಹಚ್ಚಿಕೊಂಡರೆ ದುರಾದೃಷ್ಟವು ಬೆನ್ನಟ್ಟುವ ಅಪಾಯವಿದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಒಂದು ವೇಳೆ ನೀವು ಹೋಳಿ ಹಬ್ಬವನ್ನು ಆಚರಿಸಬೇಕೆಂದುಕೊಂಡರೆ ಕೇವಲ ಬೆಳಗ್ಗೆ 10 ಅಥವಾ 11 ಗಂಟೆ ಒಳಗೆ ಮಾತ್ರ ಆಡಬೇಕು. 11 ಗಂಟೆಯ ನಂತರ ಒಂದು ಹನಿ ಬಣ್ಣವು ನೀವು ಮೇಲೆ ಬೀಳದಂತೆ ನೋಡಿಕೊಳ್ಳುವುದು ನಿಮ್ಮ ಒಳಿತಿಗೆ ಒಳ್ಳೆಯದು. ಈ ಚಂದ್ರಗ್ರಹಣ ಮಧ್ಯಾಹ್ನ 3:20ಕ್ಕೆ ಪ್ರಾರಂಭವಾಗುತ್ತದೆ. ರಾತ್ರಿ 6:47ಕ್ಕೆ ಮುಕ್ತಾಯವಾಗುತ್ತದೆ. ಚಂದ್ರ ಕಾಣಿಸುವುದಿಲ್ಲ. ನಮ್ಮ ರಾಜ್ಯಗಳಲ್ಲಿ ಸಂಜೆ 6:10ಕ್ಕೆ ಚಂದ್ರ ಕಾಣಿಸುತ್ತಾನೆ. ಅಂದಿನಿಂದ 6:47ರವರೆಗೆ 37 ನಿಮಿಷಗಳ ಕಾಲ ಗ್ರಹಣ ಕಾಣಿಸುತ್ತದೆ. ಆದರೆ ಮಧ್ಯಾಹ್ನ 3ರಿಂದ ಸಂಜೆ 6:47ರವರೆಗೆ ಗ್ರಹಣ ನಿಯಮಗಳನ್ನು ಪಾಲಿಸಬೇಕು. ಗರ್ಭಿಣಿ ಸ್ತ್ರೀಯರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು.
ಪುರಾಣ ಕಾಲದಿಂದ ನಮ್ಮ ಹಿರಿಯರು ಹೇಳುವಂತೆ ಗ್ರಹಣ ಕಿರಣಗಳು ಗರ್ಭಿಣಿಯರ ಮೇಲೆ ಬಿದ್ದರೆ ಗರ್ಭದಲ್ಲಿರುವ ಮಗುವಿನ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಬರಬಾರದು, ನಿದ್ರಿಸಬಾರದು, ಆಹಾರ ಸೇವಿಸಬಾರದು, ಚಿನ್ನ ಕತ್ತರಿಸುವುದು, ತರಕಾರಿ ಕತ್ತರಿಸುವುದು, ಹೊಲಿಗೆ ಹಾಕುವುದು ಮುಂತಾದ ಕೆಲಸಗಳಿಂದ ದೂರವಿರಬೇಕು. ಕೇವಲ ದೇವರ ನಾಮಸ್ಮರಣೆ ಮಾಡುತ್ತಾ ಶಾಂತವಾಗಿ ಕುಳಿತಿರುವುದರಿಂದ ಗರ್ಭದಲ್ಲಿರುವ ಮಗುವಿಗೆ ರಕ್ಷಣೆ ಸಿಗುತ್ತದೆ. ಮನೆಯಲ್ಲಿ ಸಂರಕ್ಷಿಸಿಟ್ಟಿರುವ ಪದಾರ್ಥಗಳ ಮೇಲೂ ಸೂಕ್ತ ಎಚ್ಚರಿಕೆ ವಹಿಸಬೇಕು. ಗ್ರಹಣದ ಸಮಯದಲ್ಲಿ ಹೊರಹೊಮ್ಮುವ ವಿಕಿರಣದ ಪ್ರಭಾವ ಆಹಾರದ ಮೇಲೆ ಬೀಳದಂತೆ ಹುಣಸೆ ಹಣ್ಣು, ಉಪ್ಪು, ಅಕ್ಕಿ, ಬೇಳೆ ಕಾಳುಗಳು, ಉಪ್ಪಿನಕಾಯಿ ಕಾಳುಗಳು, ಮೊಸರು, ಹಾಲು, ತರಕಾರಿಗಳು, ಹಣ್ಣುಗಳು ಮತ್ತು ಮಣ್ಣಿನ ಪಾತ್ರೆಗಳ ಮೇಲೆ ದರ್ಬೆ ಹುಲ್ಲನ್ನು ಹಾಕಬೇಕು. ಈ ಚಂದ್ರಗ್ರಹಣ 5 ರಾಶಿಗಳವರ ಜೀವನದಲ್ಲಿ ಮಹಾ ಅದ್ಭುತವನ್ನು ಸೃಷ್ಟಿಸಲಿದೆ. ಈ 5 ರಾಶಿಗಳವರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ವಿಜಯ ಲಭಿಸುತ್ತದೆ ಎಂದು ಜ್ಯೋತಿಷ್ಯ ತಜ್ಞರು ಖಚಿತವಾಗಿ ಹೇಳುತ್ತಾರೆ. 70 ವರ್ಷಗಳ ಕಾಲ ದಾರಿದ್ರ್ಯ ಎಂಬ ಮಾತೆ ಕೇಳಿಬರುವುದಿಲ್ಲ. ದೈವಬಲ ಮತ್ತು ಗ್ರಹಬಲ ಒಟ್ಟಾದರೆ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ ಎಂಬುದಕ್ಕೆ ಈ 5 ರಾಶಿಗಳು ಉದಾಹರಣೆಯಾಗಲಿದ್ದಾರೆ. ಇವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಸುಧಾರಿಸುತ್ತದೆ ಅಂದರೆ ಇಂದಿನ ಕಷ್ಟಗಳನ್ನೆಲ್ಲ ಮರೆತು ಹೋಗುವಂತೆ ಐಶ್ವರ್ಯ ಬಂದು ಸೇರುತ್ತದೆ. ಅದೃಷ್ಟ ಆಕಾಶವನ್ನು ಮುಟ್ಟುತ್ತದೆ. ಸಾಲದ ಬಾಧೆಗಳು ದೂರವಾಗಿ ಸ್ಥಿರಾಸ್ತಿಗಳನ್ನು ಖರೀದಿಸುವ ಯೋಗ ಬರುತ್ತದೆ. ಇಷ್ಟು ದಿನ ಸಿಗದ ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬರುತ್ತದೆ. ಸಮಾಜದಲ್ಲಿ ಗೌರವ ಮರ್ಯಾದೆ ಹೆಚ್ಚಾಗುತ್ತದೆ. ರಾಜ್ಯಾಧಿಕಾರ ಮತ್ತು ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅವಕಾಶವಿರುತ್ತದೆ. ಈ 70 ವರ್ಷಗಳು ವಂಶದ ಅಭಿವೃದ್ಧಿ ಮತ್ತು ಕೀರ್ತಿ ಪ್ರತಿಷ್ಠೆಗೆ ಅಡಿಪಾಯವಾಗುತ್ತದೆ. ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಎಂದು ನೋಡೋಣ ಬನ್ನಿ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ತಿಳಿದುಕೊಳ್ಳಿ. ಮೊದಲನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಗ್ರಹಣವು ಅದ್ಭುತ ತಿರುವು. 3ನೇ ಸ್ಥಾನದಲ್ಲಿ ಗ್ರಹಣ ಸಂಭವಿಸುವುದರಿಂದ ಅಂತರ್ಗತ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಹಿಂಜರಿಕೆ, ಭಯ ದೂರವಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ವಾಕ್ಶುದ್ಧಿ ಹೆಚ್ಚುತ್ತದೆ. ಉದ್ಯೋಗದಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಲಾಭ, ಹೊಸ ಅವಕಾಶಗಳು ಬರುತ್ತವೆ. ಕುಟುಂಬದಲ್ಲಿ ಸಾಮರಸ್ಯ, ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ಆರೋಗ್ಯ ಉತ್ತಮವಾಗುತ್ತದೆ. ಉಳಿತಾಯ ಹೆಚ್ಚುತ್ತದೆ ಮತ್ತು ಆರ್ಥಿಕವಾಗಿ ಆದಾಯ. ಪರಿಹಾರಗಳು: ಗ್ರಹಣದ ನಂತರ ಶಿವ ದೇವಾಲಯಕ್ಕೆ ಹೋಗಿ ಅಭಿಷೇಕ ಮತ್ತು ದರ್ಶನ. ಹಸುವಿಗೆ ಹಸಿರು ಹುಲ್ಲು ತಿನ್ನಿಸುವುದು. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ದಾನ. ಪ್ರತಿ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ. 2ನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ಗ್ರಹಣವು ಶಕ್ತಿಶಾಲಿ ರಕ್ಷಣಾ ಕವಚ. ಕಷ್ಟಗಳಿಗೆ ಅಂತ್ಯ. ಶತ್ರುಗಳು ತಿರುಗುಬಾಣವಾಗುತ್ತಾರೆ. ಆರ್ಥಿಕವಾಗಿ ಅನಿರೀಕ್ಷಿತ ಬದಲಾವಣೆಗಳು. ಹಣ, ಬಡ್ತಿ, ಲಾಭಗಳು ಬರುತ್ತವೆ. ಆರೋಗ್ಯ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಸುಖ ಶಾಂತಿ. ಪರಿಹಾರಗಳು: ಪ್ರತಿದಿನ ಕನಕದಾರ ಸ್ತೋತ್ರ ಪಠಿಸುವುದು. ಶಿವನಿಗೆ ಅಭಿಷೇಕ. ಗುರುವಾರ ಹಳದಿ ಬಣ್ಣದ ವಸ್ತುಗಳು ಧರಿಸುವುದು ಅಥವಾ ದಾನ ನೆನೆಸಿದ ಕಡಲೆಕಾಳು ತಿನ್ನಿಸುವುದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಿಯಲ್ ಎಸ್ಟೇಟ್, ಭೂಮಿ ಸಂಬಂಧಿ ವ್ಯಾಪಾರದಲ್ಲಿ ಲಾಭಗಳ ಮಳೆ. ಹಳೆಯ ಬಾಕಿಗಳು ವಸೂಲಿ. ನ್ಯಾಯಾಲಯದಲ್ಲಿ ಅನುಕೂಲ ತೀರ್ಪು. ಮಕ್ಕಳಲ್ಲಿ ಯಶಸ್ಸು. ಸಮಾಜದಲ್ಲಿ ಗೌರವ ಪ್ರಾಬಲ್ಯ. ಪರಿಹಾರಗಳು: ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ಆಂಜನೇಯನ ದರ್ಶನ. ನಂತರ ಬಡವರಿಗೆ ಬಾಳೆಹಣ್ಣು ದಾನ. ಹನುಮಾನ್ ಚಾಲೀಸ ಪಠಿಸುವುದು. 4ನೇ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಜೀವನ ಪರ್ಯಂತ ನೆನಪಿನಲ್ಲಿರುವ ಅದ್ಭುತ ವರಪ್ರಸಾದ. ಲಕ್ಷ್ಮಿ ಯೋಗ ಉಂಟಾಗುತ್ತದೆ. ಸ್ವಂತ ಮನೆ, ಹೊಸ ವಾಹನ ಯೋಗ. ವ್ಯಾಪಾರದಲ್ಲಿ 10 ಪಟ್ಟು ಲಾಭ. ಕಲೆ, ಸಿನಿಮಾ, ಫ್ಯಾಷನ್ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆ. ಜೀವನ ಸಂಗಾತಿಯಿಂದ ಹಣ ಆಸ್ತಿ ಸಿಗುವ ಸಾಧ್ಯತೆ.
ಪರಿಹಾರಗಳು: ಗ್ರಹಣದ ನಂತರ ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದು, ಕನಕದಾರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಕ ಪಠಿಸುವುದು, ಶುಕ್ರವಾರ ಬಿಳಿ ಬಟ್ಟೆ ಧರಿಸುವುದು ಅಥವಾ ಬಿಳಿ ವಸ್ತುಗಳ ದಾನ, ಸಂಜೆ ದೀಪಾರಾಧನೆ, ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಭೇಟಿ. 5ನೆಯ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಭಾಗ್ಯಸ್ಥಾನವು ಬಲಗೊಳ್ಳುತ್ತದೆ. ಮಾನಸಿಕ ಆತಂಕಗಳು ದೂರವಾಗುತ್ತವೆ. ವಿದೇಶಿ ಪ್ರಯಾಣ, ಉದ್ಯೋಗ, ವ್ಯಾಪಾರ ಅವಕಾಶಗಳು, ಪಿತೃವಾರ್ಜಿತ ಆಸ್ತಿ ಸಿಗುತ್ತದೆ. ಉನ್ನತ ಶಿಕ್ಷಣಕ್ಕೆ ವಿದೇಶ ಸೀಟು, ರಾಜಕೀಯದಲ್ಲಿ ಅಧಿಕಾರ, ಜನಪ್ರಿಯತೆ. ಪರಿಹಾರಗಳು: ಪವಿತ್ರ ನದಿಯಲ್ಲಿ ಅಥವಾ ಗಂಗಾಜಲ ಬೆರೆಸಿ ಸ್ನಾನ, ದತ್ತಾತ್ರೇಯ ಸ್ಮರಣೆ, ಹಳದಿ ವಸ್ತುಗಳು ಅಥವಾ ಕಡಲೆಕಾಳುಗಳ ದಾನ, ಪುರಾತನ ದೇವಾಲಯದಲ್ಲಿ ದೀಪಾರಾಧನೆ ಅಥವಾ ಸ್ವಚ್ಛತಾ ಕಾರ್ಯ, ಅನ್ನದಾನ ಮಾಡಿ. ಸ್ನೇಹಿತರೆ ಗಮನಿಸಿ, ಸಿಂಹ, ವೃಷಭ, ಮಕರ, ಕನ್ಯಾ ರಾಶಿಯವರು ಗ್ರಹಣದ ನಂತರ 90 ದಿನಗಳ ಕಾಲ ಅತ್ಯಂತ ಜಾಗರೂಕರಾಗಿರಬೇಕು. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬಾರದು. ಮೇಷ, ಕುಂಭ, ಕರ್ಕಾಟಕ ರಾಶಿಯವರಿಗೆ ಸಾಮಾನ್ಯ ಪ್ರಭಾವ, ಲಾಭ ನಷ್ಟ ಇಲ್ಲ. ದೇವಾರಾಧನೆಯಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ಈ ಅದ್ಭುತ ಸಮಯವನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ. ವಿಜಯವು ನಿಮ್ಮದೇ ಆಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.